ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಭ್ರಷ್ಟಾಚಾರದ ಕೂಪವಾದ ಗುಡಿಬಂಡೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ. ರೋಗಿಗಳಿಗೆ ಹಣಕ್ಕೆ ಬೇಡಿಕೆ ಇಡುತ್ತಿರುವ ವಿಡಿಯೋ ವೈರಲ್. ಹೆರಿಗೆ ಮಾಡಿಸಲು ಮಧ್ಯವರ್ತಿಗಳಿಂದ ಹಣ ವಸೂಲಿ ಆರೋಪ. ಸರ್ಕಾರದ ಉಚಿತ ನೆಲಗಡಲೆ ವಿತರಣೆಯಲ್ಲಿ ಅಧಿಕಾರಿಗಳ ತಾರತಮ್ಯ ಆರೋಪ. ಅಧಿಕಾರಿಗಳಿಂದ ಸಮರ್ಪಕ ನಿರ್ವಹಣೆ ಇಲ್ಲದೆ ತಾರತಮ್ಯ ನಡೆಸುತ್ತಿರುವ ಆರೋಪ. ನೆಲಗಡಲೆ ಜೊತೆಗೆ ಔಷಧಿ ಖರೀದಿಗೆ ಷರತ್ತು ವಿಧಿಸಿದ ಅಧಿಕಾರಿಗಳು. ಪಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಸ್ಮರಣೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ತದಾನದ ಮೂಲಕ ಹುತಾತ್ಮ ಯೋಧರ ಸ್ಮರಣೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭಾಗಿ. ಪೋಷಕರ ವಿರೋಧದ ನಡುವೆಯೂ ಪ್ರೇಮಿಗಳ ವಿವಾಹದ ನೋಂದಣಿ. ಅಂತರ್ಜಾತಿ ವಿವಾಹದ ಕಾರಣಕ್ಕೆ ಯುವತಿಯ ಪೋಷಕರಿಂದ ವಿರೋಧ. ಪೊಲೀಸ್ ಬಂದೋಬಸ್ತ್ ನಡುವೆ ಅಂತರ್ಜಾತಿ ವಿವಾಹ ನೋಂದಣಿ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದಲ್ಲಿ ಆರೋಗ್ಯ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ತೀರಾ ವಿವಾದಕ್ಕೆ ಈಡಾಗುತ್ತಿದೆ. ಮೊನ್ನೆಯಷ್ಟೇ ಜನೌಷಧಿ ಮಳಿಗೆಗಳನ್ನು ರದ್ದು ಮಾಡುವ ಮೂಲಕ ರಾಜ್ಯ ಸರ್ಕಾರ ತೀವ್ರ ಟೀಕೆಗೆ ಗುರಿಯಾಗಿತ್ತು. ಇದೀಗ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರೇ ಮಧ್ಯವರ್ತಿಗಳ ಮೂಲಕ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ವೈದ್ಯರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಬಡವರ ಪಾಲಿಗೆ ವರದಾನವಾಗಬೇಕಿದ್ದ ಸರ್ಕಾರಿ ಆಸ್ಪತ್ರೆಗಳು ಇದೀಗ ಭ್ರಷ್ಟಾಚಾರದ ಕೂಪಗಳಾಗಿ ಪರಿವರ್ತನೆಯಾಗುತ್ತಿವೆ. ಜಿಲ್ಲಾಸ್ಪತ್ರೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದವರೆಗೂ ಉತ್ತಮ ಆರೋಗ್ಯ ಸೇವೆ ನಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಇದರ ಜೊತೆಗೆ ಭ್ರಷ್ಟಾಚಾರದ ಆರೋಪಗಳು ತೀವ್ರವಾಗಿಯೇ ಕೇಳಿಬರುತ್ತಿವೆ. ಈ ನಡುವೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಮಧ್ಯವರ್ತಿಗಳ ಮೂಲಕ ಹೆರಿಗೆ ಮಾಡಿಸಲು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ನೆಟ್ಟಿಗರು ವೈದ್ಯರ ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸತತವಾಗಿ ಕಳೆದ 13 ವರ್ಷದಿಂದ ಗುಡಿಬಂಡೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಸ್ಪತ್ರೆಯಲ್ಲಿ ರೋಗಿಯ ಶಸ್ತ್ರಚಿಕಿತ್ಸೆ ಮುಗಿಸಿ ಬಂದು ಚಿಕಿತ್ಸಾ ಕೊಠಡಿ ಮುಂದೆ ತನ್ನ ಕರ್ತವ್ಯದ ಸಮವಸ್ತ್ರದಲ್ಲಿ ರೋಗಿಯಿಂದ ಹಣ ಲಂಚ ಪಡೆಯುತ್ತಿರುವ ದೃಶ್ಯಗಳು ಸೆರೆ ಹಿಡಿಯಲಾಗಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಪ್ರಜ್ಞಾವಂತರು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಅವರ ಸಂಬಂಧಿಕರಿಂದ ವೈದ್ಯರು ಲಂಚ ಪಡೆಯುತ್ತಿರುವ ದೃಶ್ಯಗಳು ಕಂಡು ಬೇಸರವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. మామూలుగా వచ్చే పని బలో బలో ఫోన్ పే చేస్తాను. ఫోన్ పే నాకు నా దగ్గర ఫోన్ పే మీరే ಯಾವ ಕೇಸ್ గర్భకోశం ನೀವು ಕ್ಯಾಶ್ ತೆಚ್ಚಿ ಕ್ಯಾಶ್ ತೆಚ್ಚಿಯಪ್ಪ ಕ್ಯಾಶ್ అలా ఏటీఎం ఓకే ఎంతంది ఎంత 4,000 గురించి 4,500 మిగిలేదు ఫోన్ పే చేస్తాను. అడిగి పంపించిన సార్ ఫోన్ పే చేస్తున్నా నాకు క్యాష్ ఫోన్ పేలోకి వేస్తే 15,000 ఇస్తే అప్ప ఇప్పుడు ఎంత ఇస్తారో మాట్లాడి నువ్వు మాట్లాడి నేను ఇంటికి పోయి తెచ్చి ఇస్తాను. చెప్పాను ఇంట్లో 7,000 రూపాయలు ಸರಿ ಕಮ್ಮಿ ಮಾಡೋಣ 15 ಇస్తే నాకు మిగిలేదు ఎందుకు
అర్థమైందా 40% డిడక్షన్ చూడు డ్రా చేసుకో ఈడు కాకుండా నీకు రానే అర్జెంట్ కాదు వాళ్ళు పోను ಸರ್ ನಾನು ಇಲ್ಲೇ ಇರ್ತೀನಿ ಸರ್ ఉంటావా ಸರ್ಕಾರಿ ಆಸ್ಪತ್ರೆಗೆ ಬರುವುದು ಗ್ರಾಮೀಣ ಭಾಗದ ಬಡವರು. ಅವರಿಂದ ಲಂಚ ಪಡೆಯುವುದು ಮಹಾ ಅಪರಾಧ. ಈ ಬಗ್ಗೆ ಆರೋಗ್ಯ ಇಲಾಖೆ ಮೇಲಾಧಿಕಾರಿಗಳು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರು ಪ್ರಸೂತಿ ತಜ್ಞರಲ್ಲದಿದ್ದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ವ್ಯಕ್ತಿಗಳನ್ನು ಮಧ್ಯವರ್ತಿಗಳನ್ನಾಗಿ ಇಟ್ಟುಕೊಂಡು ರಾಜಾರೋಷವಾಗಿ ಗರ್ಭಕೋಶ ತೆಗೆಯುವ ಶಸ್ತ್ರಚಿಕಿತ್ಸೆ ಹಾಗೂ ಹೆರಿಗೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲು ವಸೂಲಿ ದಂಧೆ ನಡೆಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ದು, ಇದು ಅಕ್ಷಮ್ಯ ಅಪರಾಧವಾಗಿದ್ದು ಈ ಸಂಬಂಧ ಕೂಡಲೇ ವೈದ್ಯರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸಾರ್ವಜನಿಕ ಆಸ್ಪತ್ರೆಯ ಉನ್ನತೀಕರಣಕ್ಕಾಗಿ ಅನುದಾನ ತಂದು ಶ್ರಮಿಸುತ್ತಿದ್ದರೆ ಆಸ್ಪತ್ರೆಯಲ್ಲಿನ ವೈದ್ಯರು ಇಂತಹ ಕೃತ್ಯಗಳಿಂದ ಆಸ್ಪತ್ರೆಗೆ ಮಾತ್ರವಲ್ಲದೆ ಸರ್ಕಾರ ಮತ್ತು ಶಾಸಕರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿರೋದು ವಿಪರ್ಯಾಸ. ಹಾಗಾಗಿ ಶಾಸಕ ಸುಬ್ಬಾರೆಡ್ಡಿಯವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸಂಬಂಧಿಸಿದ ವೈದ್ಯರ ವಿರುದ್ಧ ಕ್ರಮ ಜರುಗಿಸುವ ಮೂಲಕ ಬಡ ರೋಗಿಗಳಿಗೆ ನೆರವಾಗಬೇಕು ಎಂದು ಜನರು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ 38 ಹಳ್ಳಿಗಳ ರೈತರು ಪ್ರತಿನಿತ್ಯ ರೈತ ಸಂಪರ್ಕ ಕೇಂದ್ರದ ಬಳಿ ಬಂದು ದಿನವಿಡೀ ಕಾದು ವಾಪಸ್ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದಿಂದ ಉಚಿತವಾಗಿ ನೀಡುವ ನೆಲಗಡಲೆ ವಿತರಣೆಯಲ್ಲಿ ಅಧಿಕಾರಿಗಳು ತಾರತಮ್ಯ ನೀತಿ ಅನುಸರಿಸುತ್ತಿರುವ ಕಾರಣ ರೈತರು ಸಂಕಷ್ಟ ಎದುರಿಸುವಂತಾಗಿದೆ. ರೈತರಿಗೆ ಉಚಿತವಾಗಿ ಸರ್ಕಾರದಿಂದ ನೀಡಬೇಕಾದ ನೆಲಗಡಲೆ ಜೊತೆಗೆ 500 ರೂಪಾಯಿ ನೀಡಿ ಔಷಧಿ ಪಡೆದರೆ ಮಾತ್ರ ನೆಲಗಡಲೆ ನೀಡುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಅಲ್ಲದೆ ಔಷಧಿ ಖರೀದಿ ಮಾಡದಿದ್ದಲ್ಲಿ ನೆಲಗಡಲೆ ನಾವು ನೀಡುವುದಿಲ್ಲ, ಇದು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳು ರೈತರಿಗೆ ಒತ್ತಾಯಪೂರ್ವಕವಾಗಿ ನೀಡುತ್ತಿದ್ದಾರೆ. ನೀಡಿದ ಔಷಧಿಯನ್ನು ಹೇಗೆ ಬಳಸುವುದು ಎಂಬುದನ್ನು ಯಾರೂ ತಿಳಿಸುತ್ತಿಲ್ಲ ಎಂದು ರೈತರು ಹೇಳುತ್ತಿದ್ದಾರೆ. ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಸುಮಾರು 8 ದಿನಗಳಿಂದ ಅಲೆದಾಡುತ್ತಿದ್ದರೂ ಯಾವುದೇ ಕ್ರಮ ವಹಿಸದೆ ಅಧಿಕಾರಿಗಳು ತಮಗೇನೂ ತಿಳಿಯದ ರೀತಿಯಲ್ಲಿ ವರ್ತಿಸುತ್ತಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸರ್ಕಾರ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಉಚಿತವಾಗಿ ನೀಡುವ ಮೂಲಕ ಉತ್ತಮ ಫಸಲು ಬರುತ್ತದೆ ಎಂದು ಯೋಚಿಸಿ ರೂಪಿಸಿರುವ ಈ ಯೋಜನೆ ಕೆಲ ಅಧಿಕಾರಿಗಳು ತಮ್ಮ ಸ್ವಲಾಭಕ್ಕಾಗಿ ರೈತರಿಗೆ ಅನ್ಯಾಯ ಮಾಡಿ ಭ್ರಷ್ಟರಿಗೆ, ಉಳ್ಳವರಿಗೆ, ರಾಜಕೀಯ ಹಿನ್ನೆಲೆ ಇರುವವರಿಗೆ ಮಾತ್ರ 3 ಮೂಟೆ ಕಡಲೆಕಾಯಿ ನೀಡುತ್ತಿದ್ದಾರೆ ಎಂಬ ಆರೋಪವಿದೆ. ರೈತರಿಗೆ ತಲಾ 1 ಮೂಟೆ, 2 ಮೂಟೆ ನೆಲಗಡಲೆ ವಿತರಿಸಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ನಮಗೆ ಮೇಲಾಧಿಕಾರಿಗಳು ಸೂಚಿಸಿದ ಹಾಗೆ ಮಾಡುತ್ತೇವೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದು ತಮಗೇನೂ ತಿಳಿಯದ ರೀತಿಯಲ್ಲಿ ವರ್ತಿಸುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸ್ಥಳೀಯ ರೈತ ಮಹಿಳೆ ನಳಿನಿ ಮತ್ತು ಲಕ್ಷ್ಮಿ ಮಾತನಾಡಿ, ನಾವು ಸುಮಾರು 7 ದಿನಗಳ ಹಿಂದೆ ದಾಖಲೆ ನೀಡಿದರೂ ನಮಗೆ ನೆಲಗಡಲೆ ಬೀಜ ನೀಡುತ್ತಿಲ್ಲ. ನಮ್ಮ ಹಿಂದೆ ಬಂದವರಿಗೆಲ್ಲ ವಿತರಿಸಲಾಗಿದೆ. ನಾವು ಕೇಳಿದರೆ ನೀವು ಈಗ ಹೊಸದಾಗಿ ದಾಖಲೆ ನೀಡಿ ಎನ್ನುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಮತ್ತೆ ಹೊಸದಾಗಿ ದಾಖಲೆ ನೀಡಿದ ಮೇಲೆ ನಿಮಗೆ OTP ಬರುತ್ತಿಲ್ಲವೆಂದು ಅವರಿಗೆ ಬೇಕಾದವರಿಗೆ ಯಾವುದೇ ಅಡ್ಡಿ ಅಡಚಣೆ ಇಲ್ಲದೆ ನೀಡುತ್ತಿದ್ದಾರೆ. ರೈತರು ಯಾರೇ ಬಂದರೂ ತಾಂತ್ರಿಕ ದೋಷ, ನೆಟ್ವರ್ಕ್ ಇಶ್ಯೂ ಇದೆ, ತಡ ಆಗುತ್ತೆ ಎಂದು ರೈತರನ್ನು ಯಾಮಾರಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಎಲ್ಲ ರೈತರು ರೈತ ಸಂಪರ್ಕ ಕೇಂದ್ರದ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು.
ఎవరు ఎత్తుకోపోయినారప్ప ఓ యజమాండ ఎవరన్నా ఎత్తుకోపోయినారు అట్లా ఎవరు అడిగిందాన్ని అడుగు అంతే కాల్సింది నేను అడిగేది కూడా లేదు ప్రాణం మీద ಮೂಟೆ ಕೊಟ್ಟರು ಇವತ್ತು ಬಂದು ಅಪ್ಲಿಕೇಶನ್ ಕೊಟ್ಟು ತೋರಿಸಿದ್ರೆ ಒಂದೊಂದು ಮೂಟೆನೂ ಕೊಡಲ್ಲ ಏನೂ ಕೊಡಲ್ಲ ಈ ಮಂಡೆ ಬಂದಿರೋದು ಒಂದೇ ಮೂಟೆನ ಇವಾಗ ಕೊಡಲ್ಲ ಅಂತಾರೆ ಅದಕ್ಕೆ ನಮ್ಮ ಕಾರಣ ಹೇಳ್ಬೇಕು ಅಷ್ಟೇ ಫಸ್ಟು ದಿನ ಫಸ್ಟ್ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ ಒಂದು ಮೂಟೆ ಕೊಟ್ಟಿದ್ದಾರೆ ತಿರುಗಿ ಮಧ್ಯಾಹ್ನ 2 ಗಂಟೆ ಮೇಲೆ 3 ಮೂಟೆ ಕೊಟ್ಟಿದ್ದಾರೆ ತಿರುಗಿ ನಿನ್ನೆ 2 ಮೂಟೆ ಕೊಟ್ಟಿದ್ದಾರೆ ಅದೇ ಒಂದು ಮೂಟೆ 2 ಮೂಟೆ 3 ಮೂಟೆನಾ ಹಾಗೆ ಮಾಡಿದ್ರೆ ಆಗಿದ್ರು ನೀವು ಕೇಳಿದ್ರೆ ಏನು ಹೇಳಿದ್ರು ಅಷ್ಟೇ 2 ಮೂಟೆ ಅದೇ ಆಧಾರ್ ಕಾರ್ಡ್ 2 ಮೂಟೆ ಅಂತ ಪಾಣಿ ಇಲ್ಲ ಕಲ್ವಂತೆ ಆಧಾರ್ ಕಾರ್ಡ್ 2 ಮೂಟೆ ಅಂತ ಮತ್ತೆ ಪಾಣಿ ಏನಕ್ಕೆ ತಗೊಂತವ್ರು ಕೇಳಿದ್ರ ಏನು ಹೇಳಿ ಇವಾಗ ಕೊಡಲ್ಲ ಅಂತ ಒಂದೊಂದು ಮೂಟೆನೇ ಕೊಡೋದು ನಾವು ಕೊಡಲ್ಲ ಪಾಣಿನೂ ಅವೆಲ್ಲ ಜೆರಾಕ್ಸ್ ಎಲ್ಲ ಕೊಟ್ಟಿದ್ದು ನಾವೆಲ್ಲರೂ ಅಲ್ಲೇ ನಮ್ದು ಲಿಸ್ಟ್ ಬೋರ್ಡ್ ಹಾಕಿಲ್ಲ ನಮ್ದು ಹೆಸರು ಹಾಕಿಲ್ಲ ಇವತ್ತು 10 ದಿವಸ ಆಯ್ತು ನಾವು ಕೊಟ್ಟು ನಿಮ್ಗೆ ಅಕ್ಲಾಜ್ಮೆಂಟ್ ಏನು ಕೊಟ್ಟವ್ರು ಅಲ್ಲ ನಿಮಗೇನು ಅಕ್ಲಾಜ್ಮೆಂಟ್ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಿಮ್ಮ ಜೊತೆ ಕೊಟ್ಟಿರೋದೆಲ್ಲ ಲಿಸ್ಟ್ ಇದೆ ನಿಮ್ದಿಲ್ಲ ಅವ್ರದೆಲ್ಲ ಹೋಗಿದೆ ಎಷ್ಟು ಕೊಟ್ಟವ್ರ ಒಂದು ಎಕರೆ ಲೆಕ್ಕದಲ್ಲಿ ಕೊಟ್ಟವ್ರ ಆಧಾರ್ ಕಾರ್ಡ್ ಲೆಕ್ಕದಲ್ಲಿ ಕೊಟ್ಟವ್ರ ಅವ್ರು ಎಷ್ಟು ಕೊಟ್ರೆ ಅಷ್ಟು ತಗೊಂಡು ಹೋಗ್ತಾ ಇದ್ದೀರಾ ಒಂಬತ್ತು ದಿನ ಆಯ್ತು ಸರ್ ಕೊಟ್ಟು ಅದು ಅವಾಗಲೇ ಕಲ್ದಾಗ ಮಾಡೋರೆ ಇವಾಗ ಹೊಸದಾಗಿ ಮಾಡ್ಬೇಕು ನಿಮ್ದು ಯಾವರಮ್ಮ ಇದೇ ಊರ ಅಲ್ಲ ನೀವು ಕೊಟ್ಟಿದ್ದೀರಾ ಅಂತ ಅದು ಹೇಳ್ರಿ ಇದನ್ನು ಕೊಡಿ ಇದನ್ನು ಹಾಕೊಡಿ ಇದನ್ನು ಹಾಕೊಡಿ ಅಲ್ಲ ಕೊಡಿ ಮತ್ತೆ ಅಲ್ಲ ಇನ್ನೂರು ಇದಾರಲ್ವಾ ಸಾಕು ಬಳಸ್ಕೊಳ್ಳಿ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು. ದಾನಗಳಲ್ಲಿ ರಕ್ತದಾನವೇ ಮಹಾದಾನ. ಜನರ ಜೀವ ರಕ್ಷಣೆಗೆ ರಕ್ತ ಅತ್ಯವಶ್ಯಕವಾಗಿದ್ದು, ರಕ್ತದ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ರಕ್ತದಾನ ಮಾಡುವ ಮೂಲಕ ಎಲ್ಲರೂ ಅಮೂಲ್ಯವಾದ ಜೀವ ರಕ್ಷಣೆಗೆ ಮುಂದಾಗಬೇಕು ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹೇಳಿದರು. ಪಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಸ್ಮರಣೆಗಾಗಿ ಕರ್ನಾಟಕ ರೈತ ಜನಸೇನೆಯಿಂದ ಇಂದು ರಕ್ತದಾನ ಶಿಬಿರವನ್ನು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿತ್ತು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು 1 ನಿಮಿಷ ಮೌನಾಚರಣೆ ಮಾಡಿ ಹುತಾತ್ಮ ಯೋಧರಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕರ್ನಾಟಕ ರೈತ ಜನಸೇನಾ ಜಿಲ್ಲಾ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ದೇಶಕ್ಕಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹಾಗೂ ಕರ್ತವ್ಯ ನಿರತ ಯೋಧರನ್ನ ಕರೆಸಿ ಪುಷ್ಪ ಮಳೆಯಿಂದ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು. ರಕ್ತದಾನ ಶಿಬಿರದಲ್ಲಿ 85 ಯೂನಿಟ್ ರಕ್ತ ಶೇಖರಣೆ ಮಾಡಲಾಗಿದೆ. ದೇಶದಲ್ಲಿ ಹುಟ್ಟಿ ನಮ್ಮ ದೇಶಕ್ಕಾಗಿ ಏನಾದರೂ ಒಂದು ಕೊಡುಗೆ ನೀಡಬೇಕು. ಗಡಿಯಲ್ಲಿ ದೇಶಕ್ಕಾಗಿ ಯಾವ ರೀತಿ ಯೋಧರು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕರ್ತವ್ಯ ನಿರತ ಯೋಧ ನಟರಾಜು ಕಾರ್ಯಕ್ರಮಕ್ಕೆ ಬಂದಿದ್ದ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮನದಾಳದ ಮಾತನ್ನ ಹಂಚಿಕೊಂಡ್ರು. ಒಂದು ಪ್ರದೇಶದ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಆರೋಗ್ಯ ಅತ್ಯಂತ ಅವಶ್ಯಕವಾಗಿದೆ. ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಸೂಕ್ತ ಕಾಳಜಿ ವಹಿಸಬೇಕು. ಹಲವು ರೋಗಗಳನ್ನು ಪ್ರಾರಂಭದಲ್ಲಿಯೇ ಗುರುತಿಸಿದ್ರೆ ಅವುಗಳನ್ನು ಗುಣಪಡಿಸಿಕೊಳ್ಳಬಹುದು ಎಂದರು. ನಾವಿಲ್ಲಿ ಇದ್ದು ಇರಬೇಕಂತಂದರೆ ಚೆನ್ನಾಗಿ ಆರಾಮಾಗಿರ್ಬೇಕಂತಂದರೆ ನಾವು ಬಾರ್ಡರ್ಲಿ ಡ್ಯೂಟಿ ಮಾಡ್ತಾ ಇರೋಂಥದ್ದು ಬಹಳ ಇಂಪಾರ್ಟೆಂಟ್. ನಾವು ಏನಿಲ್ಲ ಅಂತಂದ್ರೆ -5 to -3 ಡಿಗ್ರಿಯಲ್ಲಿ ಡ್ಯೂಟಿ ಮಾಡ್ತೀವಿ. ಚೈನಾ ಬಾರ್ಡರ್ಲಿ ಏನಿದೆ ಅಲ್ಲಿ ಎಲ್ಲ ಮುಂಚೆಗಟ್ಟೆಯಿಂದಲೇ ಕವರ್ ಆಗಿರುತ್ತೆ. ನಮ್ಮ ಯೂನಿಟ್ನಿಂದ ಬಾರ್ಡ್ರಿಗೆ ಹೋಗ್ಬೇಕಂದ್ರೆ 5 days ಆಗುತ್ತೆ.
ಯೂನಿಟಿಂದ ಇಲ್ಲಿಗೆ ಬರಬೇಕಂದ್ರೆ 2 ಇಂದ 3 ಡೇಸ್ ಆಗುತ್ತೆ. ಅಲ್ಲಿ ಇದರಲ್ಲಿ ಬರ್ಫಲ್ಲಿ ಮಂಜುಗಡ್ಡೆಯಲ್ಲಿ ಇಷ್ಟೊಂದು ಆಸಾನಾಗಿ ಡ್ಯೂಟಿ ಮಾಡೋಕ್ಕಾಗೋದಿಲ್ಲ. ಒಂದು ಕೋಳಿ ಮೊಟ್ಟೆ ಮೊಟ್ಟೆಯನ್ನು ಹೊಡಿಬೇಕಂತಂದರೆ ಒಂದು ಬಿಸಿನೀರಲ್ಲಿ ಹಾಕ್ಬಿಟ್ಟು ಬಾಯ್ಲ್ ಮಾಡಬೇಕಾಗುತ್ತೆ. ಬಾಯ್ಲ್ ಮಾಡಿಬಿಟ್ಟು ತಿರುಗಿ ಮತ್ತೆ ಅದನ್ನು ಹೊಡಿಬೇಕಾಗುತ್ತೆ. ಅಂದರೆ ಅಷ್ಟೊಂದು -5 ಇರುತ್ತೆ. ಒಂದು ಈರುಳ್ಳಿ ಕಟ್ ಮಾಡಬೇಕಂದ್ರೆ ಈರುಳ್ಳಿಯಲ್ಲಿ ಕೂಡ ಒಂದು ನೀರಿನಂಶ ಇರುತ್ತಲ್ಲ, ಅದು ಕೂಡ ಬರ್ಫ್ ಆಗೋಗಿರುತ್ತೆ. ಅಲ್ಲಿ ಊಟದ ವ್ಯವಸ್ಥೆ ನಮಗೆ ಎಲ್ಲನೂ ತಿಂದು ಐಟಮ್ ಬರುತ್ತೆ. ಕರ್ನಾಟಕ ರೈತ ಜನಸೇನಾ ವತಿಯಿಂದ ಹುತಾತ್ಮರಾದ ಯೋಧರ ಒಂದು ನೆನಪಿನಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ನಾವು ನಮ್ಮ ಸಂಘಟನೆಯಿಂದ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇವತ್ತು ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. ನಾವು ಎಷ್ಟು ಮಾಡಿದ್ರೂ ಯೋಧರ ಋಣವನ್ನು ತೀರಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮದೆಲ್ಲ ಒಂದು ಅಳಿಲು ಸೇವೆ ಇವತ್ತಿನ ದಿನ ಆಗಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡೋದಿದೆ. ಎಲ್ಲರಿಗೂ ಹೇಳೋದೊಂದೇ, ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಸಪ್ರಜೆಯಾಗಿ ಬದುಕಿ ಒಳ್ಳೆ ದಾರಿಯಲ್ಲಿ ಹೋಗಿ ಚಿಕ್ಕ ವಯಸ್ಸಿನಲ್ಲಿ ಬೇಡದ ಒಂದು ಆಶಯಗಳಿಗೆಲ್ಲ ಗಮನವನ್ನು ಕೊಟ್ಟು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಸೈನಿಕರು ಯಾರು ನಮ್ಮ ದೇಶ ಬಗ್ಗೆ ಪ್ರಾಣತ್ಯಾಗ ಮಾಡಿದ್ದಾರೆ ಅವ್ರ ಬಗ್ಗೆ ತಾವೆಲ್ಲರೂ ಇವತ್ತು ದಿನ ಒಂದು ಅವರದ್ದು ಕೂಡ ಅವರದ್ದು ಮೆಮೊರಿಯಲ್ಲಿ ಒಂದು ಪ್ರೋಗ್ರಾಮ್ ಇವತ್ತು ಆಗ್ತಾ ಇದೆ. ಅವರದ್ದು ಕಾಂಟ್ರಿಬ್ಯೂಷನ್ ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ, ನಮ್ಮ ದೇಶದ ರಕ್ಷಣೆ ಬಗ್ಗೆ ತುಂಬ ದೊಡ್ಡದು ಇದೆ. ಅವರು ಎಲ್ಲರೂ ಮನೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು ಬಾರ್ಡರ್ಸ್ ಅಲ್ಲಿ ಈ ತರ ಡ್ಯೂಟಿ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟ ಇದೆ ಅದು. ನಮ್ಮಲ್ಲಿ ಕೂತ್ಕೊಂಡು ನಮ್ಮೂರಲ್ಲಿ ಕೂತ್ಕೊಂಡು ನಮ್ಗೆ ಅರ್ಥ ಆಗಲ್ಲ. ಬಟ್ ಅವರು ಎಲ್ಲರೂ ಬಾರ್ಡರ್ ಅಲ್ಲಿ ಈ ತರ ಕೆಲಸ ಮಾಡ್ತಾರೆ. ಮತ್ತೆ ಹೇಗೆ ತರದ ಕಂಡೀಷನ್ಸ್ ಇದೆ ಅದು ನಮ್ಗೆ ಗೊತ್ತಾಗಿಲ್ಲ. ಕಾಶ್ಮೀರಲ್ಲಿ, ಹಿಮಾಲಯಲ್ಲಿ, ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ಏನು ಫುಲ್ ಐಸ್ ಇದೆ, ಎಲ್ಲ ಕಡೆ ಐಸ್ ಇದೆ. ಏನು ಯಾಕಂದ್ರೆ ನಾವು ಫೋರ್ಸ್ನವ್ರನ್ನ ಸ್ವಲ್ಪ ಗುರುತಿಸೋದು ಸ್ವಲ್ಪ ಕಡಿಮೆ. ಸರ್ವಿಸ್ ಮಾಡಿದಾಗ ನಾವು ಸರ್ವಿಸ್ ಮಾಡಿ ಬಂದ್ಬಿಡ್ತೀವಿ. ಬಂದಾಗ ಅಂತ ನಾವು ಗುರುತಿಸಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷದ ವಿಷಯ. ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಅದು ತುಂಬ ವಿಶೇಷ. ಇದು ಮಾಡ್ತಿರೋದು ರಕ್ತದಾನ ಅಲ್ಲ, ಜೀವದಾನ. ನಮ್ಮ ಸರ್ ಹೇಳಿದಂಗೆ ರಕ್ತದಾನ ಒಬ್ಬರೇ ಮಾಡ್ತಿಲ್ಲ, ಅವರು ಜೀವದಾನ ಮಾಡ್ತಿದ್ದಾರೆ. ಇದೇ ಥರ ಉತ್ಸುಕತೆಯಿಂದ ಮುಂದೇನು ತಾವುಗಳೆಲ್ಲ ಬಂದು ರಕ್ತದಾನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಅದರಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಹೊರತು ಕೆಟ್ಟೋಗಲ್ಲ. ರಕ್ತದಾನ ಮಾಡೋದ್ರಿಂದ ಕೆಟ್ಟೋಗೋದಿದೆ. ನಾವು ರಕ್ತದಾನ ತುಂಬ ಕಡೆ ಮಾಡಿದ್ದೇವೆ, ಮಾಡ್ತಾನೆ ಇದ್ದೇವೆ ಇವಾಗ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ರಕ್ತದಾನ ಶಿಬಿರ. ಅದರಲ್ಲಿ ನಮ್ಮ ಕಳ್ಕೊಂಡ ಯೋಧರ ಬಗ್ಗೆ ಒಂದೆರಡು ಮಾತು ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಿ 2 ನಿಮಿಷ ಮೌನ ಆಚರಣೆ ಮಾಡಿದ್ದು, ಪ್ಲಸ್ ನಾವು 3 ಜನರನ್ನು ಕರೆದು ಯೋಧರನ್ನು ಕರೆದು ಸನ್ಮಾನ ಮಾಡಿದ ಈ ಜನಸೇನಾ, ಕರ್ನಾಟಕ ಜನಸೇನಾ ಸಂಘದ ಪ್ರತಿಯೊಬ್ಬ 3 ಜನ ಸೈನಿಕರು ಮಾತಾಡಿದ್ರು. ನಮ್ಮಂಗೆ ನಾಜೂಕಾಗಿ ಮಾತಾಡಕ್ ಬರಲ್ಲ ಅವ್ರಿಗೆ. ಅವ್ರಿಗೇನಿದ್ರು ಗುಂಡು ಹೊಡೆದು ಇಲ್ಲ ಗುಂಡಿಗೆ ಎದೆಯೊಡ್ಡಿ ಅಭ್ಯಾಸ ಬಿಟ್ರೆ ನಮ್ಮಂಗೆ ನಾಜೂಕಾಗಿ ಮಾತಾಡಕ್ ಬರಲ್ಲ. ಜೊತೆಗೆ ಅದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಗಲ್ತಿ ಹೋ ಜಾತಾ ಹೈ, ಬರ್ಫ್ ಅಂತ. ಬರ್ಫ್ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ, ಮಂಜು. ಅವ್ರು ಹೇಳ್ತಾ ಇದ್ದಿದ್ದು ಪ್ರತಿಯೊಂದು ಮಂಜು ಆಗ್ಬಿಡುತ್ತೆ ಅಂತ. ನಾವೇನೋ ಒಂದು ಈವನ್ ನಮ್ಮ ಮೂಗಲ್ ಸುರಿಯೋ ಗೊಂಡೆ ಕೂಡ ಮಂಜು ಆಗ್ಬಿಡುತ್ತೆ ಅಂತ. ಅದನ್ನ ಅವ್ರು ಹೇಳ್ತಾ ಇದ್ದ. ಅಂತಹ ಒಂದು ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ನಾವೇನ್ ಅನ್ಕೊಂತೀವಿ, ಸೈನಿಕರು ಅಲ್ಲೆಲ್ಲ ಇರ್ತಾರೆ, ಆರಾಮಾಗಿರ್ತಾರೆ. ಯುದ್ಧ ಬಂದಾಗ ಮಾತ್ರ ಯಾವಾಗೋ ಒಬ್ಬರು ಒಂದ್ಸಲ ಯುದ್ಧ ಸಿಗುತ್ತೆ ಅಲ್ಲ, ಪ್ರತಿ ದಿನನೂ ಅವರ ಜೀವನ ಯುದ್ಧನೇ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ
ಹೋಲ್ಸೇಲ್ ಔಟ್ಲೆಟ್ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಅವರಿಬ್ಬರು ಅಂತರ್ಜಾತೀಯ ಪ್ರೇಮ ಪಕ್ಷಿಗಳು. ಇವರ ಮದುವೆಗೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅವರಿಬ್ಬರು ಎಲ್ಲೋ ಮದುವೆಯಾಗಿದ್ದಾರೆ. ಮದುವೆ ನೋಂದಣಿ ಮಾಡಿಸಲು ಬಂದ ಇವರನ್ನ ಕಂಡ ಯುವತಿಯ ಪೋಷಕರು ಅಪಹರಿಸುವ ಪ್ರಯತ್ನ ಮಾಡಿದಾಗ ಇದಕ್ಕೆ ಸಾರ್ವಜನಿಕರು ಅಡ್ಡಿಪಡಿಸಿದ್ದಾರೆ. ಹಾಗಾದರೆ ಮುಂದೇನಾಯಿತು? ಈ ಸ್ಟೋರಿ ನೋಡಿ. ಹೌದು, ಗುಡಿಬಂಡೆ ತಾಲೂಕಿನ ಗಂಧಂ ನಾಗೇನಹಳ್ಳಿ ಗ್ರಾಮದ ಯುವಕ ಮುನಿ ಆಂಜನೇಯ ಮತ್ತು ಗೌರಿಬಿದನೂರು ತಾಲೂಕಿನ ಹಳೆ ಉಪಾರಹಳ್ಳಿ ಗ್ರಾಮದ ಯುವತಿ ದಿವ್ಯಶ್ರೀ ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸಿಕೊಂಡಿದ್ದು, ಇವರ ವಿವಾಹಕ್ಕೆ ಯುವತಿಯ ಪೋಷಕರು ಅಡ್ಡಿಯಾಗಿದ್ದು ಇಬ್ಬರು ಇತ್ತೀಚೆಗೆ ಮದುವೆಯಾಗಿದ್ದಾರೆ. ಇನ್ನು ಗುಡಿಬಂಡೆ ಉಪನೋಂದಣಾ ಕಚೇರಿಯಲ್ಲಿ ವಿವಾಹ ನೋಂದಣಿ ಮಾಡಿಸಿಕೊಳ್ಳಲು ಆಗಮಿಸುತ್ತಿದ್ದಂತೆ ಯುವತಿಯ ಪೋಷಕರು ಹುಡುಗಿಯನ್ನ ಎಳೆದುಕೊಂಡು ಕಾರಿನಲ್ಲಿ ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಸಾರ್ವಜನಿಕರು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಯುವಕ ಮತ್ತು ಯುವತಿಯರನ್ನ
ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ರ. ನಂತರ ಹುಡುಗನ ಪೋಷಕರು ವಿವಾಹ ನೋಂದಣಿ ಮಾಡಲು ಕಳುಹಿಸಿ ಎಂದು ಕೇಳಿದಾಗ ಕೆಲಕಾಲ ಪೊಲೀಸರು ನಿರಾಕರಿಸಿದ ಹಿನ್ನೆಲೆ ಡಿಎಸ್ಎಸ್ ಸಂಘಟನೆಯಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾದ್ರ. ನಂತರ ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕಳುಹಿಸಿ ಮದುವೆ ನೋಂದಣಿ ಕಾರ್ಯ ಮುಗಿಸಿದ್ರ. ನಂತರ ತಹಸೀಲ್ದಾರ್ ಸಿಗ್ಬತುಲ್ಲಾ ಪ್ರೇಮಿಗಳಿಗೆ ವಿವಾಹ ಪತ್ರ ನೀಡಿ ಉತ್ತಮವಾಗಿ ಬಾಳುವಂತೆ ಸಲಹೆ ನೀಡಿದ್ರ. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಲವ್ ಮಾಡಿ ಇವಾಗ ಮದುವೆ ಆಗಿದ್ದೀನಿ. ನಮ್ಗೆ ಯಾರು ತೊಂದರೆ ಕೊಡ್ದಂಗೆ ನಮ್ಮ ಪಾಡಿ ನಮ್ಮನ್ನು ಬಿಚ್ಚಿಟ್ರೆ ಸಾಕು. ಏನು ನಿಮ್ಮ ಹೆಸರು ಏನು? ನನ್ನ ಹೆಸರು ದಿವ್ಯಶ್ರೀ. ಅವ್ರಿಗೆ ಹೆಂಗೆ ಪರಿಚಯ ಆಯಿತು, ಏನಾಯ್ತು? ನಾವು ಗೌರಿ ಬಿದ್ನೂರಲ್ಲಿ ಓದ್ತಿದ್ದಾಗ ಅವ್ರು ನಮಗೆ ಪರಿಚಯ ಆಗಿದ್ರು. ಇವಾಗ ಮದುವೆನೂ ಆಗಿದ್ದು, ನಮ್ಮ ಪಾಡಿ ನಮ್ಮನ್ನು ಬಿಚ್ಚಿಟ್ರೆ ಸಾಕು. ಯಾರು ತೊಂದರೆ ಕೊಡ್ತಾ ಇದ್ದಾರೆ? ನಮ್ಮ ಅಣ್ಣ ಅವರು. ಏನಂತ ಮಾಡ್ತಾ ಇದ್ದಾರೆ? ಅವರು ನಾನು ಇಲ್ಲಿರೋದು ಬೇಕಾಗಿಲ್ವಂತೆ, ನನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಆಂಜನೇಯ ಅಂತ ಹೇಳ್ಬಿಟ್ಟು ಹುಡುಗ ಗಂಗಮ್ಮನಾಗನಹಳ್ಳಿಯಲ್ಲಿ ಚೆಂಡೂರು ಸಂಬಂಧ, ಮತ್ತು ದಿವ್ಯಶ್ರೀ ಅಂತ ಹೇಳಿ ಗೋರಿಬಿದ್ನೂರು ತಾಲೂಕು ಹಳೆಯ ಉಪ್ಪರಹಳ್ಳಿ ಅಂತ, ಇಬ್ಬರು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಇಲ್ಲಿ ಬಂದಾಗ ಅವರ ಪೋಷಕರು ಅವ್ರನ್ನ ತಡೆದು ಆ ಮಗುವನ್ನು ಅಪಹರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ನಾವು ಹುಡುಗನ ಠಾಣೆಗೆ ರಕ್ಷಣೆ ಪಡೆದು ಅಲ್ಲಿಂದ ಕರ್ಕೊಂಡ್ಬಂದು ಇವತ್ತು ರಿಜಿಸ್ಟರ್ ಮ್ಯಾರೇಜನ್ನು ಮಾಡಿದ್ದೀವಿ. ಇವರು ಅಂತರ್ಜಾತಿ ವಿವಾಹಕ್ಕೆ ಸಮಾಜದ ಎಲ್ಲರೂ ಸಹಕರಿಸಬೇಕು ಅಂತ ಕೂಡ ನಮ್ಮದು ಸಹಮತ ವ್ಯಕ್ತಪಡಿಸ್ತಾ, ಇವತ್ತು ಎಲ್ಲರೂ ಚೆನ್ನಾಗಿರಬೇಕು, ಸಮಾಜದಲ್ಲಿ ನೀವು ಜಾತಿ ಮನಸ್ಸುಗಳನ್ನ ಬಿಟ್ಟು ನೀವು ಮಾನವೀಯತೆ ಕಡೆ ಹೊರಡಬೇಕು, ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಇವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಜೈ ಭೀಮ್. ಒಟ್ಟಾರೆ ಪೋಷಕರ ತೀವ್ರ ವಿರೋಧದ ನಡುವೆ ವಿವಾಹವಾಗಿದ್ದು ಯಾವ ರೀತಿ ಬದುಕಿ ಬಾಳುತ್ತಾರೆಂದು ಕಾದು ನೋಡಬೇಕಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಹೆರಿಗೆಗಾಗಿ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾದ ಗರ್ಭಿಣಿಯೊಬ್ಬರು ಹೆರಿಗೆಯ ನಂತರ ನವಜಾತ ಶಿಶುವನ್ನು ಬಿಟ್ಟು ಪರಾರಿಯಾಗಿರುವ ಘಟನೆ ನಿನ್ನೆ ನಡೆದಿದೆ. ಹೆರಿಗೆಗಾಗಿ ಶುಕ್ರವಾರ ಕೋಲಾರದ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ ಮಗುವನ್ನ ಬಿಟ್ಟು ನಾಪತ್ತೆಯಾಗಿದ್ದಾರೆ. ಶುಕ್ರವಾರ ಹೆರಿಗೆಗೆಂದು ಕೋಲಾರ ಆಸ್ಪತ್ರೆಗೆ ದಾಖಲಾಗಿದ್ದ ಗರ್ಭಿಣಿ ಮೋನಿಕಾ ಎಂಬ ಮಹಿಳೆ ವಿಳಾಸ ಸೇರಿದಂತೆ ಯಾವುದೇ ದಾಖಲಾತಿ ನೀಡದೆ ಆಸ್ಪತ್ರೆಗೆ ದಾಖಲಾಗಿದ್ದು ನಾರ್ಮಲ್ ಹೆರಿಗೆಯಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಕುಟುಂಬದ ಮದುವೆಗೆ ಬಂದಿದ್ದ ವೇಳೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ತುರ್ತಾಗಿ ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ಹೇಳಿದ ಗರ್ಭಿಣಿ ಮೋನಿಕಾ ಆಸ್ಪತ್ರೆಗೆ ದಾಖಲಾಗಿ ಹೆರಿಗೆ ಮಾಡಿಸಿಕೊಂಡಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಆಸ್ಪತ್ರೆಯವರು ದಾಖಲೆ ಮತ್ತಿತರ ಫಾರ್ಮಾಲಿಟೀಸ್ ನೋಡದೆ ಹೆರಿಗೆ ಮಾಡಿದ್ದಾರೆ. ಶುಕ್ರವಾರ ಸಂಜೆ 7:30 ಸಮಯದಲ್ಲಿ ನಾರ್ಮಲ್ ಡೆಲಿವರಿ ಆಗಿದ್ದು ತುರ್ತು ಹೆರಿಗೆ ಇದ್ದ ಕಾರಣ ಮಾನವೀಯತೆ ದೃಷ್ಟಿಯಲ್ಲಿ ವೈದ್ಯೆ ಡಾಕ್ಟರ್ ಶಾಂತಾ ಅವರು ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಬಳಿಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ಗ್ರಾಮಕ್ಕೆ ಸೇರಿದವಳೆಂದು ತನ್ನ ಗಂಡ ಶ್ರೀನಿವಾಸ್ ಎಂದು ಮೌನಿಕಾ ಹೇಳಿದ್ದಾರೆ. ಮೊಬೈಲ್ ನಂಬರ್ ಸಮೇತ ಸುಳ್ಳು ಮಾಹಿತಿ ನೀಡಿರುವ ಮೌನಿಕಾ ವಯಸ್ಸು ಇನ್ನು 19 ಎಂಬುದನ್ನು ವೈದ್ಯರು ನಿರ್ಧರಿಸಿದ್ದಾರೆ. ಈ ನಡುವೆ ಇಂದು ಬೆಳಗ್ಗೆ ಟೀ ಕುಡಿದು ಬರುವುದಾಗಿ ಹೇಳಿ ಬಾಳಂತಿ ಮೌನಿಕಾ ನಾಪತ್ತೆಯಾಗಿದ್ದಾರೆ. ನಮ್ಮ ಆಸ್ಪತ್ರೆಗೆ ಮೋನಿಕಾ ಅಂತ ಒಬ್ಬ ಗರ್ಭಿಣಿ ಸ್ತ್ರೀ ತನ್ನ ಪತಿಯೊಂದಿಗೆ ಬಂದು ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆಗಿ ಅವತ್ತೇ ಸಂಜೆ 7:30 ಡೆಲಿವರಿ ಆಗಿರುತ್ತೆ. ಡೆಲಿವರಿ ಆದ ನಂತರ ಅವ್ರನ್ನ ವಾರ್ಡ್